ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀನಾರಾಯಣ ಸ್ತೋತ್ರ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಅಂತ ಇದೆ. ಇದನ್ನು ಪ್ರತಿನಿತ್ಯ ಕೇಳಿಸಿಕೊಳ್ಳಬೇಕು ಅಥವಾ ಹನುಮಾನ್ ಚಾಲಿಸ ಕೇಳಿಸ್ಕೊಳ್ಬೇಕು. ಎರಡೂ ಒಂದೇ ರೀಸನ್. ನಾರಾಯಣ ಹೃದಯ ಇದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಅದನ್ನು ಕೇಳಿಸಿಕೊಳ್ತಕ್ಕ ತುಂಬ 108 ಶ್ಲೋಕಗಳಿದ್ದಾವೆ. ಹಾಗಾಗಿ ಹೇಳಿಕೊಳ್ಳೋ ಸರ್ವೇಸಾಮಾನ್ಯ ಈಸಿಯಾಗಿ ಅಷ್ಟು ಪ್ರಾರಂಭದಲ್ಲಿ ಎಲ್ರಿಗೂ ಬರೋದಿಲ್ಲ. ನಾವು ಹೇಳ್ಬಿಡ್ಬೋದು ಓದ್ಕೊಳ್ಳಿ ಅಂತ. ಆದರೆ ಅಕ್ಷರ ಲೋಪ, ಗ್ರಾಮರ್ ಲೋಪ ಆಗಬಾರ್ದು. ಆದ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳಿಕೊಳ್ತಕ್ಕಂಥದ್ರಿಂದ ಅಥವಾ ಕೇಳಿಸಿಕೊಳ್ತಕ್ಕಂಥದ್ರಿಂದ ಮನೆಯಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಪ್ರಾಪ್ತಿಯಾಗುತ್ತೆ. ಓಕೆ ಗುರುಜಿ, ಇನ್ನು ಸಾಮಾನ್ಯವಾಗಿ ವ್ಯವಹಾರವನ್ನ ಮಾಡುವಂಥವ್ರು ಅಥವಾ ವ್ಯಾಪಾರವನ್ನ ಮಾಡುವಂಥವ್ರಲ್ಲಿ ಸಾಕಷ್ಟು ನಷ್ಟ ಉಂಟಾಯಿತು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಏನಾದರೂ ಪರಿಹಾರಗಳಿದೆಯಾ? ಖಂಡಿತ. ಪ್ರತಿಕ್ರಿಯಾಶೂಲಿನಿ ಮಂತ್ರ ಮತ್ತು ಪ್ರತಿಕ್ರಿಯಾಶೂಲಿನಿ ಯಂತ್ರ, ವ್ಯಾಪಾರ ವೃದ್ಧಿ ಯಂತ್ರ ಅಂತ ಹುಡುಕಿದ್ರೆ ಸಿಗತ್ತೆ. ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ಇದರ ಮಾರಾಟದ ವ್ಯವಸ್ಥೆ ಅಥವಾ ಅದರ ಎನರ್ಜೈಸ್ ಮಾಡ್ತಕ್ಕಂತಹ ವ್ಯವಸ್ಥೆಗಳಿದ್ದಾವೆ. ಪ್ರತಿಕ್ರಿಯಾಶೂಲಿನಿ ಯಂತ್ರ, ಈ ಯಂತ್ರವನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇಡೋದ್ರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರಕ್ಕೆ ಇರತಕ್ಕಂತಹ ಅಡೆತಡೆಗಳು, ಪ್ರತಿಬಂಧಕಗಳು ದೂರವಾಗುತ್ತೆ ಮತ್ತು ವ್ಯಾಪಾರ ವೃದ್ಧಿ ಯಂತ್ರ ಅಥವಾ ಮಂತ್ರದ್ದು ಹೇಳಿಕೊಳ್ತಕ್ಕಂಥದ್ರಿಂದ ಯಥೇಚ್ಛವಾದಂತಹ ಲಾಭ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತೆ, ಅದು ಪ್ರಾಪ್ತವಾಗುತ್ತೆ ಕೂಡ. ಓಕೆ ಗುರುಜಿ, ಇನ್ನು ಎಲ್ಲರಿಗೂ ಕಾಡುವಂಥದ್ದು ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ. ಯಾಕೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಒಬ್ಬರಿಗೆ ಕಾಡುತ್ತೆ ಅಂತ ಹೇಳಿ? ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ಇವತ್ತಿನ ನಮ್ಮ ಜಂಕ್ ಫುಡ್ಗಳ ಪದ್ಧತಿ, ಇದು ಕೂಡ ಕಾರಣವಾಗುತ್ತೆ. ಇದರ ಜೊತೆಗೆ ದೈವ ಬಲ ಅನ್ನುವುದು ಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದ್ರೆ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ತುಂಬ ಚೆನ್ನಾಗಿರಬೇಕಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಮಂತ್ರವನ್ನು, ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ಬೋದು. ವಾರಕ್ಕೊಂದು ದಿನ ಆದರೂ ಕೂಡ ಶಿವನ ದರ್ಶನ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಶಿವನಿಗೆ ಬಿಳಿ ಹೂವು ಅಥವಾ ಬಿಲ್ಲುಪತ್ರೆ ಇದನ್ನೆಲ್ಲ ಸಮರ್ಪಣೆ ಮಾಡಿ ಶಿವಮಂತ್ರವನ್ನು ಹೇಳಿಕೊಂಡ್ರೆ ಪ್ರತಿಯೊಬ್ಬರ ಅನಾರೋಗ್ಯಗಳು ದೂರವಾಗುತ್ತೆ, ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಬಹುದು. ಯಜ್ಞಯಾಗಾದಿಗಳೇ ಮಾಡಬೇಕು ಅನ್ನುವಂಥದ್ದಿಲ್ಲ. ನೋಡಿ, ಬರೀ ಪೂಜೆ ಪುನಸ್ಕಾರ ಅಥವಾ ಬಂದು ಬಿಲ್ಲೋಪತ್ರ ಸಮರ್ಪಣೆ ಮಾಡೋದ್ರಿಂದ ಉತ್ತಮವಾದಂತಹ ಆರೋಗ್ಯ. ಭಸ್ಮಧಾರಣೆ, ಮಾನಸ್ತೋಕೇತನ ಏಮಾನ ಆಯುಷಿಮಾನೋ ಘೋಷಮಾನ ಶ್ವೇಶುರೀರ್ಷಃ ವೀರಾನ್ಮಾನೋ ರುದ್ರಭಾಮಿತೋ ಮಂತ್ರವೇ ಹೇಳ್ತದೆ. ನೀವು ಒಂದೊಂದು ಮಂತ್ರ ಭಸ್ಮವನ್ನು ಇಡುವಂಥದ್ರಿಂದ ಅಗ್ನಿ ರೀತಿ ಭಸ್ಮಂ, 3 ಬೆರಳಿನಿಂದ ಭಸ್ಮವನ್ನು ವಿಭೂತಿಯನ್ನು ತೆಗೆದುಕೊಂಡು ಹಣೆಗಿಡುವಾಗ ಏನು ಹೇಳ್ತೇವೆ? ಅಗ್ನಿ ರೀತಿ ಭಸ್ಮಂ. ನಮಗೆ ಯಾವುದೇ ಅನಾರೋಗ್ಯ ಬರುತ್ತೆ ಅಂದರೆ ಯಾವುದರಿಂದ ಬರುತ್ತೆ? ಉಷ್ಣ ಜಾಸ್ತಿಯಾಗಿ ಬರುತ್ತೆ. ಇದು ವೈಜ್ಞಾನಿಕವಾಗಿ ಒಂದು ದೇಹ ಬಿಸಿ ಆಗತ್ತೆ, ಜ್ವರ ಬಂತು ಅಂತ ಹೇಳ್ತೇವೆ ಅಲ್ವಾ, ಟೆಂಪ್ರೇಚರ್ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಅದನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಆ ಭಸ್ಮವನ್ನು ಅಗ್ನಿ ರೀತಿ ಭಸ್ಮಂ ಅಂತ ಹೇಳುವಂಥದ್ದು. ನೋಡಿ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಸೈಂಟಿಫಿಕ್ ಆಗಿ ಅದನ್ನು ರಚನೆ ಮಾಡಿದ್ದಾರೆ ಅನ್ನೋದಾಗಿ. ಭಸ್ಮಧಾರಣೆಯನ್ನು ಹಣೆಗೆ ಇಡ್ತಕ್ಕಂಥದ್ರಿಂದ ಅಗ್ನಿ ರೀತಿ ಭಸ್ಮಂ ಅಂತ ಹೇಳಿಕೊಳ್ತಕ್ಕಂಥದ್ರಿಂದ ನಿಮ್ಮ ಅಗ್ನಿ ಅಂದರೆ ಜ್ವರ ಬರ್ತಕ್ಕಂಥದ್ದು ದೂರವಾಗುತ್ತೆ. ವಾಯು ರೀತಿ ಭಸ್ಮಂ, ಈ ಗ್ಯಾಸ್ ಟ್ರಬಲ್, ಈ ರೀತಿಯಾದಂತಹ ತೊಂದರೆಗಳು ದೂರವಾಗುತ್ತೆ. ಜಲಮೇತಿ ಭಸ್ಮಂ, ನೋಡಿ, ದೇಹ ಪಚನ ಶಕ್ತಿಯಿಂದ ದೇಹದಲ್ಲಿ ಪಚನ ಶಕ್ತಿ ಕಡಿಮೆ ಆದಾಗ ಬರುವಂತಹ ಅನಾರೋಗ್ಯಗಳು ಜಲಮೇತಿ ಭಸ್ಮಂ, ಸ್ಥಳಮೇತಿ ಭಸ್ಮಂ. ಹೀಗೆಲ್ಲ ಭಸ್ಮವನ್ನು ಇಡುವಾಗ ವಿಭೂತಿಯನ್ನು ದೇಹಕ್ಕೆ ಬಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂತಹ ಮಂತ್ರಗಳು. ಇದು ಪಂಚಭೂತದ ಸಮಾನ, ಪಂಚಭೂತಗಳ ಸೃಷ್ಟಿ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಮೆಡಿಸಿನ್ ಇರಲಿಲ್ಲ, ಇವತ್ತು ಬಂದಿದೆ, ನಾವು ಬಳಸಿಕೊಳ್ಳೋಣ. ಆದರೆ ಬೇಸಿಕ್ ರೂಟನ್ನು ಮರೆಯಬಾರದು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.